ಸಾಕಮ್ಮ ಎಲ್ಗೋ ಹೋಗ್ಯವಳೆ ಹುಡಿಕೊಂಬತ್ತೀವಿ ಅಂತನ ಈ ಭಾಗ್ಯಮ್ಮನು ಈ ಗಂಗಿನೂ ಹೋದ್ರು ಬರ್ಲೇ ಇಲ್ವಲ್ಲ ಯೋಟತ್ತಾತು. ಅಯ್ಯೋ ಆ ನಾಗಣ್ಣರು ಬಂದ್ರೆ ಬೋಯ್ತಾರ ಸರಿಯಾಗಿ. ಎಲ್ಗೋಗಿದ್ರಿ ಹೋಸಾರುನು ಅಂತಾನ. ಅವಳು ಎಲ್ಗೋದ್ಲು ಏನೋ ಸಾಕಿ ಇವರು ಅವಳು ಹುಡಿಕೊಂಡು ಹೋಗ್ಯವ್ರಿ. ಸುಮ್ಮನೆ ಬರೋದ್ಬಿಟ್ಟು ಅಲ್ಲೆಲ್ಲೋ ಇರ್ಲಿಲ್ಲ ಅಂತಂದ್ರಿ. ಲೇ ಭಾಗ್ಯಮ್ಮ ಗಂಗಿ ಎಲ್ಲಿಗೋದ್ರಿ ಬರ್ರಿ, ಅವಳು ಎಲ್ಲಕ್ಕಾದ್ರೂ ಹಾಳಾಗೋಗ್ಲಿ ಸಾಕಿ. ತಿರ್ಗಾ ಯಪ್ಪ ಅಂದ್ರೆ ಬಾಯಿಗೆ ಬಂದಂಗೆ ಬೈತಾನ ನೋಡು ಎಲ್ಲಾರ್ನು. ಯಾರು ಇಲ್ಲ ಅಂತ ಹೇಳಿ ಕೆಲಸ ಮಾಡ್ದಂಗೆ ಅಲ್ಲಿ ಇಲ್ಲಿ ಸುತ್ತಾಡ್ತೀರಾ ಅಂತ ಹೇಳಿ ಬರ್ರಿ ಜಲ್ದು. ಇವರು ಬರಲ್ಲ, ಅವಳು ಎಲ್ಲ ಹಾಳಾಗೋದ್ಲೋ ಏನು. ಜಲ್ದ್ ಬರ್ರಿ ಅಂತಂದ್ರು ಬರೋದೇ ಇಲ್ವಲ್ಲ. ಏನಮ್ಮ ರಂಗಮ್ಮ ಎಲ್ಲಿ ಮಿಕ್ಕಿದಾರು ಕಾಣಿಸ್ತಾ ಇಲ್ಲ, ಎಲ್ಗೋದ್ರು ಎಲ್ಲಾನ? ಅಲ್ಲ ಹೊಲ್ದಾರ ಯಾರು ಇಲ್ಲ ಅಂತಂದ್ರೆ ಏನು ಎದ್ದು ಅಲ್ಲಿ ಇಲ್ಲಿ ಓಡಾಡೋದೇನ ಕೆಲಸ? ಎಲ್ಗೋದ್ರ ಭಾಗ್ಯಮ್ಮ ಸಾಕಮ್ಮ ಆಮೇಲೆ ಸಾಕಮ್ಮನ ಸೊಸೆ? ಅಯ್ಯಯ್ಯೋ ನಾಗಣ್ಣವ್ರು ಬಂದೇ ಬಿಟ್ರ, ಈಗೇನಪ್ಪ ಮಾಡೋದು? ಎಲ್ಗೋದ್ರು ಅಂತ ಕೇಳಿರಿ ಏನ್ ಹೇಳೋದು? ನಾಗಣ್ಣವ್ರೆ ಬುತ್ತಿ ತಗೊಂಬಂದ್ರ ಅಲ್ಲೇನೆ? ನಾನು ಬುತ್ತಿ ತಂದು ಅಲ್ಲಿ ಮರದಾಡಗೆ ಇಕ್ಕಿದ್ದೀನಿ. ಅಲ್ಲೊಂದು ಬೇವಿನ ಮರ ಐತಲ್ಲ ಅದ್ರಡೆಗೆ ಇಕ್ಕಿದ್ದೀನಿ ಉಂಬಿರಂತೆ. ಈಗ ಎಲ್ಗೋದ್ರು ಹೇಳು ಇವ್ರೆಲ್ಲನ? ಅದು ನಾಗಣ್ಣವ್ರೆ ಸಾಕಮ್ಮನ ಕರ್ಕೊಂಬರಕಂತ ಹೋಗ್ಯವ್ರಿ. ಕರ್ಕೊಂಬರಕ್ ಹೋಗ್ಯವ್ರಿ? ಎಲ್ಗೋಗೈತಯ್ಯಮ್ಮ ಸಾಕಮ್ಮ? ಅದು ಸಾಕಮ್ಮ ಎಲ್ಲ ಒಂದ ಮಾಡಕಂತ ಹೋದ್ಲು, ಆದ್ರೆ ಯೋಟತ್ತಾದ್ರೂ ಬರ್ಲಿಲ್ಲ. ಅದಕ್ಕೇನೆ ಎಲ್ಗೋದ್ಲು ಅಂತ ಹೇಳಿ ನೋಡ್ಕೊಂಬತ್ತೀವಿ ಅಂತ ಹೇಳಿ ಹೋದ್ರು. ಈ ಭಾಗ್ಯಮ್ಮನೂ ಸಾಕಮ್ಮನ ಸೊಸೆನೂ ಗಂಗಿನೂ ಹೋಗ್ಯವ್ರೆ, ಬತ್ತಾರಿದ್ರಿ. ಆ ಸಾಕಮ್ಮಂಗಂತನು ಎಷ್ಟು ಹೇಳಿರು ಅಷ್ಟೇನೆ. ಬರೇ ಒಂದ ಮಾಡಕ್ ಹೋಗ್ತೀನಿ, ನೀರು ಕುಡಿಯಕ್ ಹೋಗ್ತೀನಿ, ಎಲ್ಡ ಮಾಡಕ್ ಹೋಗ್ತೀನಿ ಅಂತ ಹೇಳಿ ಬರೇ ಹೋಗದೆ ಅಲ್ಲಿ ಇಲ್ಲಿನಿ. ಇನ್ನ ಬಂದಿಲ್ವಾ? ಯಾವಾಗ ಹೋಗಿದ್ದ? ಅಲ್ಲಿ ಯೋಟತ್ತಾತು ಹೋಗಿ ಅಯ್ಯಮ್ಮ. ಏನ್ ಹೇಳದಪ್ಪ ಎಷ್ಟೊತ್ತಾತು ಅಂದ್ರೆ ಸಾಕಮ್ಮ ಹೋಗಾಲೆ ಅರ್ಧ ಗಂಟೆ ಮೇಲಾತು. ಇವರು ಹುಡ್ಕಕ್ ಹೋದಾರು, ಹೋಗಾಲೇನೆ 1/4 ಗಂಟೆ ಆತು, ಇನ್ನ ಬರ್ಲಿಲ್ಲ. ಏನ್ ಮಾಡೋದಿವಾಗ? ಏನ್ ಹೇಳದಿವ ಯಪ್ಪಗೆ? ಏನಮ್ಮ ಅದೇನು ಗುಣ ಅಂತ ಇದೆಯಲ್ಲ, ಏಳು ಜಲ್ದು. ಎಷ್ಟೊತ್ತಾತ ಅಯ್ಯಮ್ಮ ಹೋಗಿ ಎದ್ದೋಗಿ ಇಲ್ಲಿಂದನ? ಅದು ನಾಗಣ್ಣರೇ ಒಂದ್ ಅರ್ಧ ಗಂಟೆ ಆತೇನ ಅಷ್ಟೇನೆ. ಅರ್ಧ ಗಂಟೆ ಆತ ಅಯ್ಯಮ್ಮ ಹೋಗಿ? ಅಯ್ಯೋ ರಾಮ, ಅಲ್ಲ ಒಂದ ಮಾಡಕ್ ಹೋಗ್ಲಿ ಎಲ್ಡ ಮಾಡಕ್ ಹೋಗ್ಲಿ ಒಂದು 5-10 ನಿಮಿಷದಾಗೆ ಹೋಗಿ ಬಂದ್ಬಿಡ್ಬೋದು. ಅರ್ಧ ಗಂಟೆಯಿಂದನೇ ಎಲ್ಗೋತಯ್ಯಮ್ಮ? ಬೋರ್ಲಿ ಇರು ಮಾಡ್ತೀನಿ ಸರಿಯಾಗಿ. ಇದ್ಗೆ ಇಲ್ಲೇನು ಕೂಲಿ ಕೆಲ್ಸಕ್ಕೆ ಬಂದೈತೋ ಏನು? ಇಲ್ಲಿ ಅಲ್ಲಿ ಇಲ್ಲಿ ನೀ ತಿರ್ಗಾಕ್ ಬಂದೈತೆ ಹೊಲ್ದಾಗೆಲ್ಲನ ಅಯ್ಯಮ್ಮ? ಅಯ್ಯೋ ಇದೇನು ಗಂಗಿ ಈ ಅಪ್ಪ ಅಲ್ಲಿ ಬಂದ್ಬಿಟ್ಟೈತೆ, ಈಗೇನು ಹೇಳೋದು? ನಿಮ್ಮ ಅತ್ತೆ ಎಲ್ಗೋಗಿದ್ಲು ಅಂತಂದ್ರೆ? ಏನಮ್ಮ ಗಂಗಿ ಎಲ್ಗೋಗಿದ್ದು ಇಷ್ಟೊತ್ತುನು ನೀವಿಬ್ರು? ಎಲ್ಲಿ ನಿಮ್ಮ ಅತ್ತೆ ಬಂತಾ ಇಲ್ವಾ? ಅದು ನಗಣರೇ ನಮ್ಮ ಅತ್ತೆ ಇಲ್ಲೇ ಎಲ್ಲ ಹೋಗಿತ್ತು ಹೊರಗಡಿಕೆ, ಅದಕ್ಕೆ ಜಲ್ದ್ ಬರ್ಲಿಲ್ವಲ್ಲ ನೋಡ್ಕೊಂಬರೋಣ ಅಂತ ಹೋಗಿದ್ವಿ ನಾವು ಅಷ್ಟೇನೆ. ಅಲ್ಲಮ್ಮ ನಿಮ್ಮ ಅತ್ತೆ ಎದ್ದಾಗಿಂದ ಬಂದಾಗಿಂದನ ಎಷ್ಟು ಸರಿ ಹೊರಗಡಿಗೆ ಹೋಗೋದು, ಒಂದಕ್ಕೆ ಹೋಗೋದು, ನೀರು ಕುಡಿಯಕ್ಕೆ ಹೋಗೋದು ಎಷ್ಟು ಸರಿ ಹೋಗುತ್ತೆ? ಅಲ್ಲ ನೀ ಏನೋ ಅರ್ಧ ಗಂಟೆ ಆತಂತೆ ಅಯ್ಯಮ್ಮ ಎದ್ದೋಗಿ ನೀವಿಬ್ರು ಹುಡುಕೊಂಬರಕ್ಕೆ ಹೋಗಿದ್ರಂತೆ? ಅಯ್ಯಯ್ಯೋ ಈ ಅಪ್ಪ ಬಂದ್ಬಿಟ್ಟವನೇ. ಈ ಅಪ್ಪ ಇವಾಗ ಏನು ಬೈತಾನೋ ಏನು? ಏನು ಇಲ್ಲಿ ಹೊಡ್ಯಾರ ಎಲ್ಲ ಹೇಳಿರ್ಬೇಕೇನು? ನಾನಲ್ಲಿ ಮನಿಕೊಂಡಿದ್ದ ವಿಷಯನ. ಏನಮ್ಮ ಸಾಕಮ್ಮ ಎಲ್ಗೋಗಿದ್ದೆ ಈಟತ್ತಿನ ತಕನ? ಅದು ಅಯ್ಯೋ ಏನು ಹೇಳೋಣಪ್ಪ, ಏನು ಹೇಳೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ ನನಗೆ. ನಿನ್ನೆ ಕೇಳೋದು ಬಾಯ್ ಬಿಡಮ್ಮ ಸಾಕಮ್ಮ, ಎಲ್ಗೋಗಿದ್ದೆ ಈಟತ್ತಿನ ತಕನ? ಏನ್ ಮಾಡ್ತಿದ್ದೆ? ಅದು 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 ಮಾವಿನ ಮರದೊಳಗೆ ಮನಿಕೊಂಡಿದ್ದೆ. ಮಾರ್ದೊಳಗೆ ಮಾನಿಕೆಮ್ಮಕ್ಕೆ ಹೋಗಿದ್ದ? ನಿನ್ಗೇನು ಮಾನ ಮರ್ಯಾದೆ ಇಲ್ವೇನಮ್ಮ? ಕೂಲಿ ಕೆಲ್ಸಕ್ಕೆ ಬಂದು ಕಳೆ ತೆಗಿಯಕ್ಕೆ ಬಂದು ಹೋಗಿ ಮರದೊಳಗೆ ಮನಿಕೊಂಡಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ? ಅಯ್ಯಯ್ಯೋ ಇದೇನಪ್ಪ ಇದು? ನಾನೇ ನಿಜ ಹೇಳ್ಬಿಟ್ನಾ? ಅಯ್ಯೋ ನನಗೆ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಯ್ಯಯ್ಯೋ ನಾನೇ ನಿಜ ಹೇಳಿ ನಾನೇ ಸಿಗಾಕೊಂಡ್ಬಿಡ್ತಾ ಇದ್ದೀನಲ್ಲಪ್ಪ. ಅಯ್ಯಯ್ಯೋ ಏನು ಮಾಡೋದೀಗ? ಅಯ್ಯೋ ಮನಿಕೊಂಡಿದ್ದೆ ಅಂತ ನಾನೇ ಬಾಯ್ಬಿಟ್ನಲ್ಲ, ಏನಾನ ಸುಳ್ಳು ಹೇಳೋದು ಬಿಟ್ಟು. ನನಗೇನು ಸುಳ್ಳು ಹೇಳಕ್ಕೂ ಬರಲ್ಲ ಜಲ್ದು. ಏನು ಮಾಡೋದಿವಾಗ? ಸಾಕಮ್ಮ ನಿನ್ನೆ ಕೇಳ್ತಾ ಇರೋದು. ಎಷ್ಟೊತ್ತಾತು ನೀನ್ ಮನಿಕೆಮ್ಮಕ್ಕೆ ಹೋಗಿ ಅಲ್ಲಿ? ಇಲ್ಲಿ ಮನಿಕೆಮ್ಮಕ್ಕೆ ಬಂದಿದ್ಯಾ? ಮನಿಕೆಮ್ಮಂಗಿದ್ರೆ ಮನೆಗೆ ಇರ್ಬೇಕಾಗಿತ್ತು, ಕೂಲಿ ಯಾಕೆ ಬಂದಿದ್ದೆ? ಇದೇನು ಗಂಗಿ ಇದ್ದಿದ್ದಂಗೆ ಹೇಳಿ ನಿಮ್ಮ ಅತ್ತೆ ಅವಳಾಗಿ ಅವಳೇ ತಗಲಾಕ್ಯಂತ ಇದ್ದಾಳೆ ಈ ಬಣ್ಣಂತೆಗೆ. ಅಯ್ಯೋ ನಿಮ್ಮ ಅತ್ತೆಗೆ ಏನು ಹೇಳ್ಬೇಕು ಹೇಳು? ಅಲ್ಲ ಏನಾನ ಒಂದು ಸುಳ್ಳು ಹೇಳೋದು ಬಿಟ್ಟು ಮನಿಕೆಮ್ಮಕ್ಕೆ ಹೋಗಿದ್ದೆ ಅಂತ ಹೇಳ್ತಾಳಲ್ಲ ಅವಳು. ನಿಮ್ಮ ಅತ್ತೆ ಅಂತ ದಡ್ಡಿ ಯಾರು ಇಲ್ಲ ಕಣೆ ಗಂಗಿ. ಅಲ್ಲ ಇದ್ದಿದ್ದಂಗೆ ಹೇಳ್ತೈತಲ್ಲ ಅದು. ಏನಾನ ಒಂದು ಸುಳ್ಳು ಹೇಳಕ್ಕಾಗ್ತಿರ್ಲಿಲ್ಲ. ನೀರ್ ಕಡೆಗೆ ಹೋಗಿದ್ದೆ ತೊಳ್ಕಮಕ್ ನೀರಿಲ್ಲ, ಅಲ್ಲೆಲ್ಲ ಮಗಳಾಗೆ ಹೊಲ ಇತ್ತಲ್ಲ ಅಲ್ಲಿಗೆ ಹೋಗಿದ್ದು ತೊಳ್ಕಮಕ್ಕಿ ಅಂತಾನೆ. ಮನಿಕೆಮ್ಮಕ್ಕೆ ಹೋಗಿದ್ದೆ ಅಂತಾಳೆ. ಹೋಗತ್ತ ಏನು ಹೇಳೋಣ ಇಂಥರ್ಗಿ? ನಾನು ಹಂಗೆ ಹೇಳೋಣ ಅಂತಿದ್ದೆ, ಅಷ್ಟೊಳಗೆ ನಮ್ಮ ಅತ್ತೇನೆ ಎಲ್ಲ ಹೇಳ್ಬಿಡ್ತು ಇದ್ದಿದ್ದಂಗೆನೆ. ಈಗ ಏನು ಮಾಡೋಕ್ಕಾಗಲ್ಲ, ಬೈದ್ರೆ ಬೈಸ್ಲೇಬೇಕು ಅಷ್ಟೇನೆ. ಅಣ್ಣ ಅದು ಅದು ನಾನು ಮನಿಕೆಮ್ಮಕ್ಕೆ ಹೋಗಿರ್ಲಿಲ್ಲ, ಸುಮ್ಮನೆ ಹೋಗಿದ್ದೆ ಅಷ್ಟೇನೆ.
ಯಾಕಮ್ಮ ನಾಟಕ ಮಾಡ್ತೀಯಾ? ಈಗಿನ ನೀನೇ ಹೇಳ್ದಲ್ಲ ಮನಿಕೆಮ್ಮಕ್ಕೆ ಹೋಗಿದ್ದೆ ಮರದ ನೆಳ್ಳಗೆ ಅಂತಾನ. ಅಲ್ಲೇನು ಈಗ ಮನಿಕೆಮ್ಮಕ್ಕೆ ಹೋಗಿಲ್ಲ ಅಂತ ಹೇಳ್ತಾ ಇದೀಯಾ? ಏನೋ ನಿನ್ನ ಸೊಸೆ ಹೇಳಿದ್ಲು ಅಂತ ಹೇಳಿ ಕರ್ಕೊಂಬಾರಮ್ಮ ನಿಮ್ಮ ಅತ್ತೆನೂ ಕೊಲೆ ತೆಗಿಯಕ್ಕೆ ಅಂತ ಹೇಳಿರಿ, ನೀನು ನೋಡಿರಿ ಇಲ್ಲಿ ಬಂದು ಓತ್ಲ ಹೊಡಿತಾ ಇದೀಯಾ? ಮನಿಕೆಮ್ಮದು ಅಲ್ಲಿ ಇಲ್ಲಿ ಸುತ್ತಾಡೋದು ಇದೇ ಆತು ನಿಂದು ಎದ್ದ ಆಗಿದ್ದಾನ. ನಿನ್ನೊಬ್ಳಿಂದನ 3 ಜನದ ಕೆಲಸ ಕೆಡ್ತಾ ಐತೆ ಇಲ್ಲಿ. ನೀನು ಹೋಗಿ ಅಲ್ಲೆಲ್ಲ ಮನಿ ಕೆಣಿದ್ಯಾ, ನಿನ್ನ ನೋಡಿಕೊಂಡು ನಿನ್ನ ಸೊಸೆನು ಈ ಭಾಗ್ಯಮ್ಮನು ಬಂದೇವ್ರಿ. 3 ಜನದ ಕೆಲಸ ಓತಲ್ಲ, ಅರ್ಧ ಗಂಟೆ ಕೆಲಸ ಓತಲ್ಲ, ಯಾರು ಮಾಡಬೇಕು? ಕೂಲಿ ಮಾತ್ರ ತಾಂಬರ್ರಿ ಅಂತ ಹೇಳಿ ಬೈಕ್ ಆಗ್ತಿದ್ದಂಗೆ ಬತ್ತೀಯ. ಅದು ಅಲ್ದೇನೆ ನೆನ್ನೆಸ್ ಬೇರೆ ಬಂದು ಯಾಕ ಬೇಕು ನಾಳಿಕೆ ಕಳೆ ತೆಗಿಯಕ್ಕೆ ಬತ್ತೀವಿ ಕೊಡ್ನಾಗಣರೇ ಅಂತ ಹೇಳಿ ಬಂದು ಇಸ್ಕೊಂಡು ಹೋದಲ್ಲಮ್ಮ. ಹಿಂಗೆ ನೀನು ಕೆಲಸ ಮಾಡೋದು? ಅರ್ಧ ಗಂಟೆ ಮನಿ ಕೆಂಡಿದ್ಕೆ ಹಿಂಗ ಆಡ್ತಾನೆ ನಾ ಹೇಳ್ದಂಗ ನೀಯಪ್ಪ. ನಾನು ಎದ್ದಾಗಿಂದ ಕಳೆ ತೆಗ್ದಿದ್ದೀನಿ, 2 ಸಾಲ ತೆಗ್ದಿದ್ದೀನಿ. ಕಳೆನಾದ್ರೂ ನೀನು ಯಾವ್ಯಾಗ ತೆಗಿತ್ಯಾ? ಅದು ಇಲ್ಲ. ಬುಡ್ಬುಡ್ದಾಗೆ ಹಂಗೆ ಇರುತ್ತೆ ಹುಲ್ಲು ಕಡ್ಡಿ ಎಲ್ಲನ, ಸೊಪ್ಪು ಹಂಗೇನೆ ಮಣ್ಣು ಮುಚ್ಕೊಂಡು ಅದೇ ಬತ್ತೀಯ ಕಾಣಿಸಲ್ಲ ಅಂತ ಹೇಳಿ. ನಿನ್ ಸಾಲಾಗ ನೋಡಿದ್ರೆ ಇನ್ನೊಬ್ರು ತಕೊಂಡ್ಬರ್ಬೋದು ಕಳೆನ, ಹಂಗ್ ಬಿಟ್ಟಿರ್ತೀಯ. ಅಣ್ಣ ನಾನು ಸರಿಯಾಗಿ ತೆಗಿತೀನಿ, ನನಗೂ ಬರುತ್ತೆ ಕಳೆ ತೆಗಿಯಕ್ಕೆ. ನನ್ನ ಸಾಲಾಗೇನು ನಾನೇನು ಬಿಟ್ಟಿಲ್ಲ. ನಾನೇ ಎದ್ದಾಗ 2 ಸಲ ನೋಡಿ ಹೇಳಿದ್ದೀನಿ ಅಲ್ಲೈತೆ ಇಲ್ಲೈತೆ ಕಳೆ ಅಂತೇಳಿ. ಹೇಳ್ದಾಗ ತಕ್ಕೊಂಡು ಹೋಗ್ತೀಯ, ಹೇಳ್ದಿದ್ರೆ ಹಂಗೆ ಮಣ್ಣು ಮುಚ್ಕೊಂಡು ಹೋಗ್ತಿರ್ತೀಯ ಮುಂದಕ್ಕೆ. ಸುಮ್ಮ ಕಳೆ ತೆಗಿಯೋದೇ ಇಲ್ಲ ನೀನು. ಅದೆಲ್ಲ ಬೇಡ. ಈಗ ಹೋಗಿ ಮನೆ ಕೆಂಡಿರೋ ತಪ್ಪಿಗೆ ನೀನು ಬೈನಾಗ 6 ಗಂಟೆಗೆ ಮನೆಗೆ ಹೋಗಂಗಿಲ್ಲ, 1 ಗಂಟೆನೇ ಇಲ್ಲೇ ಇದ್ದು ಇವಾಗ ಎಲ್ಲನ ಮನೆಗೆ ಬಂದಿದೆಯಲ್ಲ ಅದನ್ನೆಲ್ಲ ತೀರ್ಸೋಗ್ಬೇಕು ನೀನು. ಇವರೆಲ್ಲ ಹೋದ್ಮೇಲೆ 1 ಗಂಟೆ ನೀನು ಜಾಸ್ತಿ ಕೆಲಸ ಮಾಡಬೇಕು ಹೇಳಿರ್ತೀನಿ. ಏನಮ್ಮ ಗಂಗಿ, ನಿಮ್ಮ ಅತ್ತೆ 1 ಗಂಟೆ ಜಾಸ್ತಿ ಕೆಲಸ ಮಾಡಬೇಕು, ನೀನೇ ಹೇಳಿ ಕೆಲಸ ಮಾಡಿಸ್ಬೇಕು. ಅಣ್ಣ ತಿರ್ಗಿ ಕತ್ಲಾಗುತ್ತೆ, 1 ಗಂಟೆ ನಾನು ಇಲ್ಲೇ ಇದ್ರೆ. ನಿನ್ ಸೊಸೆ ಇಲ್ವಾ? ನಿನ್ ಸೊಸೆನೂ ಇಲ್ಲೇ ಕುಕ್ಕೊಂಡಿರುತ್ತೆ. ನಿನ್ 1 ಗಂಟೆ ಜಾಸ್ತಿ ಕೆಲಸ ಮಾಡಿ ಹೋಗ್ಬೇಕು, ಇಲ್ಲ ಅಂದ್ರೆ ಅಷ್ಟೇನೆ ಕೂಲಿ ಕೊಡಲ್ಲ ನಿನ್ಗೆ, ಪೂರ್ತಿನ ಅರ್ಧ ಕೊಡ್ತೀನಿ. ನೀನ್ ಮಾಡಿರೋ ಕೆಲಸಕ್ಕೆ ಅರ್ಧನೂ ಜಾಸ್ತಿನೇ. ಆಯ್ತು ಬಿಡೋಣ, ನಾನು ಇದ್ದು ನಮ್ಮ ಅತ್ತೆನೂ ನಾನು 1 ಗಂಟೆ ಜಾಸ್ತಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ, ನೀವೇನು ಬೇಜಾರು ಮಾಡ್ಕೋಬೇಡ್ರಿ ಬಿಡ್ರಿ. ಅಲ್ಲ ಕಣಮ್ ಸಾಕಮ್ಮ, ನಿಮ್ ಸೊಸೆಗಿರುವಷ್ಟು ಬುದ್ಧಿ ನಿನಗಿಲ್ವಲ್ಲ? ಎಲ್ಲಿ ಕಳೆ ತೆಗ್ದಿತ್ತಿದ್ದಲ್ಲ ಕುಳ್ಮಾಡ ಎಲ್ಲಿ ಬಿಟ್ಟಿದ್ಯಾ? ಅಯ್ಯೋ ಇಲ್ಲೇ ಎಲ್ಲ ಬಿಟ್ಟೋಗಿದ್ದೆ. ಏ ಗಂಗೆ, ನನ್ ಕುಳ್ಮಾಡ ಎಲ್ಲಿಕ್ಕಿದೆ? ನೀನ್ ಕುಳ್ಮಾಡ ನನಗೇನು ಗೊತ್ತು, ನೀನೇ ತಾನೆ ಕಳೆ ತೆಗಿತಿದ್ದಳು. ಎಲ್ಲಾದ್ರೂ ಒಂದ್ ಕಡೆಗೆ ಈಗ ಹೋಗ್ಬೇಕಾಗಿತ್ತು. ಎಲ್ಲಿ ಬಿಸಾಕಿದ್ಯೋ ಏನೋ, ಹೋಗಲಿ ಹಿಂಗೆಲ್ಲ ಇರ್ಬೇಕೇನೋ, ಹುಡಿಕೆಂಬ ಹೋಗು. ಬರೇ ಇದೇ ಆತು ನಿಂದು. ನೋಡು ಕುಳ್ಮಾಡನ ಎಲ್ಲಿಕ್ಕಿದ್ಯಾ ಅಂತಾನೆ ನಿನಗೆ ಗೊತ್ತಿಲ್ಲ. ಎಲ್ಲನ ಹಿಂದ್ ಬಿಟ್ಟಿರ್ತೀಯ, ಹೋಗು ಹುಡಿಕೆಂಬ ಹೋಗು. ಅಣ್ಣ ಇಲ್ಲೇ ಸಾಲಾಗೆ ಇಕ್ ಹೋಗಿದ್ದೆ, ಜಲ್ದ್ ಬರೋಣ ಅಂತಾನ, ಬರೋ ಒಟ್ಟದಿಗೆ ಅದು ಕಾಣಿಸ್ತಾನೆ ಇಲ್ಲ. ಎಲ್ಲೈತೋ ಏನೋ. ಎಲ್ಲೋಯ್ತೋ ಏನೋ ಅಂತಂದ್ರೆ ಅವು ದುಡ್ಡು ಕೊಟ್ಟು ತಂದಿರವು ಕಳೆ ತೆಗಿಯಕ್ಕೆ ಅಂತಾನ. ಹೋಗು ಹುಡಿಕೆಂಬರೋಗು, ಎಲ್ಲಿದ್ರು ಹುಡಿಕೆಂಬರ್ಬೇಕು. ಬರ್ರಮ್ಮ ನೀವೆಲ್ಲರೂ ಉಣ್ ಬರ್ರಿ. ಆ ಸಾಕಮ್ಮ ಕುಳ್ಮಾಡ ಹುಡಿಕೆಂಬರ್ಲಿ, ಆಮೇಲೆ ಉಂಬ್ಲಿ. ಬಾರಿ ಭಾಗ್ಯಮ್ಮ, ನಾವ್ ಹೋಗಿ ಉಂಬನ ಹೊಟ್ಟಸ್ತೈತಿ. ಆ ಸಾಕಮ್ಮ ಬರೇ ಇಂತವೆ ಎಡವಟ್ ಕೆಲಸ ಮಾಡೋದು. ಬರೀ ನಾವ್ ಹೋಗೋಣ ಬಾರೆ ಗಂಗಿ, ನಿಮ್ಮ ಅತ್ತೆ ಕುಳ್ಮಾಡ ಹುಡಿಕೆಂಬತ್ತಾಳೆ ಉಂಬಕ್ಕೆ. ನಾವ್ ಹೋಗಿ ಉಂಬನ. ನಿಮ್ಮ ಅತ್ತೆದ್ ಮುಗಿಯಲ್ಲ. ಸರಿ ನಡೀರಕ್ಕ, ನಮ್ಮವೆಲ್ಲ ಕುಳ್ಮಾಡ ಇಲ್ಲೇ ಇದಾವೆ, ಮೂವರವನು. ನಮ್ಮ ಅತ್ತೆದೊಂದಿಲ್ಲ. ಅವ ಅತ್ತೆ ಎಲ್ಲ ನಾವು ಹುಡಿಕೆಂಬರುತ್ತೆ, ನಡೀರಿ ನಾವು ಹೋಗಿ ಕೈ ಕಾಲು ತೊಳ್ಕೊಂಡು ಉಂಬನ. ಏನ್ ಹಂಗ್ ಬಾಯ್ ತೆರ್ಕೊಂಡು ನೋಡ್ತಾ ಇದ್ದೀವಿ? ಜಲ್ದಿ ಹುಡಿಕೆಂಬರಕಮ್ಮ ಸಾಕಮ್ಮ. ಹುಡಿಕೆಂಬಂದು ಉಂಡು ಕಳೆ ತೆಗಿ ಬಾ. ಅವಾಗಲೇ ಎಲ್ಲಿ ಬಿಸಾಕೋದಪ್ಪ ಕುಳ್ಮಾಡನ, ಈಗ ಎಲ್ಲಿ ಅಂತ ಹುಡ್ಕಾಡೋದು? ಹೊಲನೆಲ್ಲ ಹುಡ್ಕಾಡ್ಬೇಕಲ್ಲಪ್ಪ ಈಗ. ಹೋಗತ್ತ ಎಂತ ಕೆಲಸ ಆತು, ಎಲ್ಲಿಕ್ಕಿದೀನಿ ಅಂತಾನೆ ನನಗೆ ನೆನಪಿಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.